ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿ ಆಗಿದೆ ನರೇಂದ್ರ ಮೋದಿ ಅವರು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಮಕೃಷ್ಣ ಆಶ್ರಮದಲ್ಲಿರುವಂತಹ ವಿವೇಕ ಸ್ಮಾರಕದ ಉದ್ಘಾಟನೆ ಈಗಾಗಲೇ ಆಗಿದೆ. ಉದ್ಘಾಟನೆಯ ಬಳಿಕ ಆಶ್ರಮದಲ್ಲೇ ಕೆಲ ಹೊತ್ತು ನರೇಂದ್ರ ಮೋದಿ ಅವರು ಸಮಯವನ್ನು ಕಳೀತಾರೆ. ಹೇಗೆ ಅಂದರೆ ಧ್ಯಾನದ ಮುಖಾಂತರ ಅನ್ನೋದು ಗೊತ್ತಾಗ್ತಾ ಇರುವಂತಹ ಅಂಶ. ಅವರು ಇದ್ರ ಬಗ್ಗೆ ಹೇಳಿದರು, ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು ಅಂತ. ಧ್ಯಾನ ಆರೋಗ್ಯಕ್ಕೂ ಒಳ್ಳೆಯದು, ಮೆಂಟಲ್ ಹೆಲ್ತಿಗೆ ಮಾತ್ರ ಅಲ್ಲ. ಮೆಡಿಟೇಷನ್ ಯಾವಾಗಲೂ ಕೂಡ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ, ಲೈಫಲ್ಲಿ ಒಂದು ಡಿಸಿಪ್ಲಿನ್ ತರುತ್ತೆ ಅಂತ ಯಾವಾಗಲೂ ಇವರೇ ಚಾಯ್ ಪೇ ಚರ್ಚಾ ಸೇರಿದಂತೆ ಅನೇಕ ಸಂದರ್ಶನದಲ್ಲಿ ಕೂಡ ಹೇಳಿದ್ದಾರೆ. ಒತ್ತಡವನ್ನು ನಿಭಾಯಿಸೋದಕ್ಕೂ ಧ್ಯಾನ ಇಂಪಾರ್ಟೆಂಟ್ ಆಗುತ್ತೆ. ಸೊ ಧ್ಯಾನದ ಬಗ್ಗೆ ಜಗತ್ತಿಗೆ ಅರಿವು ಮೂಡಿಸಿದವರ ಅಂಗಳದಲ್ಲೇ ಧ್ಯಾನ ಮಾಡೋದು ಒಂದು ವಿಶೇಷ ಅನುಭವ. ಆ ವಿಶೇಷ ಅನುಭವಕ್ಕೆ ಒಳಗಾಗ್ತಾರೆ ನರೇಂದ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತಹ ಇಷ್ಟೂ ದೃಶ್ಯ ಕಂಡು ಬರ್ತಾ ಇರೋದು ರಾಮಕೃಷ್ಣ ಶಾಲಾ ಮೈದಾನದಲ್ಲಿ ಒಂದು ಸಾರ್ವಜನಿಕ ಸಮಾರಂಭ. ಅದಕ್ಕೂ ಮುಂಚೆ ರಾಮಕೃಷ್ಣ ಆಶ್ರಮದಲ್ಲಿರುವಂತಹ ವಿವೇಕ ಸ್ಮಾರಕ, ಇದರ ಉದ್ಘಾಟನೆಗೂ ಮುಂಚೆ ಸ್ವಾಮಿ ವಿವೇಕಾನಂದ ಅವರಿಗೆ ನಮಿಸ್ತಾ ಇರುವಂತಹ ಫೋಟೋ ನೀವು ನೋಡ್ತಾ ಇದ್ದೀರಾ. ವಿಶೇಷ ಪೂಜೆಯನ್ನು ಮಾಡಿ ವಿವೇಕಾನಂದರ ಆಶೀರ್ವಾದವನ್ನು ಮತ್ತು ಮಾರ್ಗದರ್ಶನವನ್ನು ಬಯಸಿದ್ದಾರೆ ನರೇಂದ್ರ ಮೋದಿ ಅವರು. ಈ ವಿಶೇಷ ಪೂಜೆ ನಡೆಯೋ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದಲ್ಲಿ ಇದ್ದಿದ್ದು ಗಮನ ಸೆಳೆದಿದ್ದು ಒಂದು ಡಿ ಕೆ ಶಿವಕುಮಾರ್, ಮತ್ತೊಂದು BY ವಿಜಯೇಂದ್ರ ಅವರು. ಸಾಂಸ್ಕೃತಿಕ ಯುವ ಕೇಂದ್ರ, ಈ ಕೇಂದ್ರದಲ್ಲಿ ಆಗ್ತಾ ಇರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ವಿ ನಾವು. ಆಮೇಲೆ ಸುದೀರ್ಘವಾದಂತಹ ಧ್ಯಾನದಿಂದ ಆಗುವ ಲಾಭಗಳ ಬಗ್ಗೆ ಕೂಡ ವಿವೇಕಾನಂದರು ಹೇಳಿದರು. ಅವರಿಗಿದ್ದಂತಹ ಅದ್ಭುತ ನೆನಪಿನ ಶಕ್ತಿಯ ಹಿಂದೆ ಏನು ಸಕ್ಸಸ್ದು ನಿಮ್ಮ ಅದ್ಭುತವಾದ ಮೆಮೊರಿ ಪವರ್ ಹಿಂದೆ ಇರುವಂತಹ ಶಕ್ತಿ ಅವ್ರು ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಧ್ಯಾನ ಸಾಧ್ಯ ಇದೆ ಧ್ಯಾನದಿಂದ ಇವೆಲ್ಲವೂ ಕೂಡ ಅನ್ನೋದನ್ನು ಅವ್ರು ತಿಳಿಸ್ತಾ ಇದ್ರು. ಸೊ ಅವ್ರ ಬಗ್ಗೆ ಇನ್ನೂ ಆಸಕ್ತಿದಾಯಕ ವಿಚಾರಗಳು ಗ್ರಂಥಾಲಯದಲ್ಲಿ, ಇದೇ ಆವರಣದಲ್ಲಿರೋ ಗ್ರಂಥಾಲಯದಲ್ಲಿ ಸಿಗುತ್ತಂತೆ, ಓದ್ಕೋಬಹುದು. ಪ್ರಧಾನಿಗಳು ವಿವೇಕ ಸ್ಮಾರಕದಲ್ಲಿ ಇರುವಂತಹ ಸಂದರ್ಭ ನೀವು ಗಮನಿಸ್ತಾ ಇದ್ದೀರಾ. ವಿವೇಕ, ವಿಜ್ಞಾನ ಮತ್ತು ಆಧ್ಯಾತ್ಮದ ಬೆಸುಗೆ, ಈ ಮೂರನ್ನು ಕೂಡ ವಿವೇಕಾನಂದರು ಪ್ರತಿಪಾದಿಸಿದ್ರು. ಕೇವಲ ಧಾರ್ಮಿಕ ಮುಖಂಡರಾಗಿರಲಿಲ್ಲ ಸ್ವಾಮಿ ವಿವೇಕಾನಂದರು. ಇನ್ನಿಲ್ಲಿ ಭೇಟಿ ಕೊಟ್ಟಂತಹ ನೆನಪಿನ ಅರ್ಥ ಸಸಿ ನೆಡೋದ್ರ ಮೂಲಕ ಒಂದು ವಿಶೇಷ ಅನುಭವಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಹಾಗೆ ಅಲ್ಲೇ ಒಂದು ಆವರಣದಲ್ಲಿ ಒಂದು ಶಿವನ ದೇವಸ್ಥಾನ ಕೂಡ ಇದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಅಲ್ಲೂ ಕೂಡ ಒಂದು ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಆ ರಾಮಕೃಷ್ಣ ಮಠ ಪರಂಪರೆ ಏನಿದೆ, ಆ ಮಠ ಪರಂಪರೆ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಸ್ವಾಮಿ ವಿವೇಕಾನಂದರ ಮೂರ್ತಿ, ಫೋಟೋಸ್, ವಿವಿಧ ಆಸಕ್ತಿದಾಯಕ ಅಂಶಗಳು ಮತ್ತು ಹಲವು ಆ್ಯಂಟಿಕ್ ವಸ್ತುಗಳು ಅಲ್ಲಿದೆ. ಸಸಿ ನೆಡೋದ್ರ ಮೂಲಕ ಈ ದಿನವನ್ನು ಯಾವತ್ತಿಗೂ ನೆನಪಿನಾರ್ಥವಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. 45 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ವಿವೇಕ ಸ್ಮಾರಕದ ಆವರಣ ಹೇಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಕಾಲಘಟ್ಟಗಳು, ಒಂದು ಸ್ವಾಮಿ ವಿವೇಕಾನಂದರ ಕಾಲಘಟ್ಟ ಹೇಗಿತ್ತು, ಆ ಮಠ ಪರಂಪರೆ ಹೇಗೆ ಸೃಷ್ಟಿಯಾಯಿತು, ಮತ್ತು ಗ್ರಂಥಾಲಯದಲ್ಲಿ ತುಂಬ ವಿಶೇಷ ಪುಸ್ತಕಗಳೆಲ್ಲ ಇದೆ, ಯಾರ್ಯಾರು ಬರೆದಿರೋದು, ಏನೇನು ಬರೆದಿದ್ದಾರೆ ಅದನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸೋ ಕೆಲಸವನ್ನು ಆ ಮಠ ಪರಂಪರೆಗೆ ಸಂಬಂಧಪಟ್ಟವರು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ಸಸಿ ನೋಡೋದೆಲ್ಲನೂ ಅಷ್ಟೇ ಪರಿಸರ ಪ್ರೇಮ. ಸ್ವಾಮಿ ವಿವೇಕಾನಂದರಿಗೂ ಅಷ್ಟೇ ಪರಿಸರ ಪ್ರೇಮ ಅದ್ಭುತವಾಗಿತ್ತು. ನರೇಂದ್ರ ಮೋದಿಯವರು ಅಷ್ಟೇ ಈ ಪರಿಸರ ಪ್ರೇಮ ಮತ್ತು ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ ಏನಿದೆ ಅದನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿ ತಾವೇ ಯಾವಾಗಲೂ ಕೂಡ ಫಸ್ಟ್ ಇನಿಷಿಯೇಟಿವ್ ಅಂತ ತಗೊಳ್ತಾರೆ. ಒಂದು ಟಿಶ್ಯೂನು ಕೆಳಗಡೆ ಬೀಳ್ಸಲ್ಲ ಅವ್ರು. ನೀವು ತುಂಬ ಸಲ ವಿಜುವಲ್ಸನ್ನು ನೋಡಿರ್ತೀರ. ಈ ಸಸಿ ನೆಡೆಸೋದು, ಹೋಗಿದ ಕಡೆ ಎಲ್ಲ ದುಂದು ವೆಚ್ಚ ಮಾಡಬೇಡಿ, ಆದರೆ ಸಸಿಗಳನ್ನು ನೆಡಿ ಅಂತೆಲ್ಲ ಹೇಳೋದು. ಬೇರೆ ರಾಷ್ಟ್ರಕ್ಕೆ ಹೋದರೂ ಅಷ್ಟೇ ಅಲ್ಲಿ ನೆನಪಿನ ಅರ್ಥ ಸಸಿ ನೆಟ್ಟು ಬರೋದ್ರ ಮೂಲಕ ಯಾವತ್ತೂ ಅದನ್ನು ರಿಮೆಂಬರೆನ್ಸ್ ರೀತಿಯಲ್ಲಿ ಇಡೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಈಗಲೂ ಅಷ್ಟೇ ಅಂಥದ್ದೇ ಚಿತ್ರಣ ನಮಗೆ ರಾಮಕೃಷ್ಣ ಆಶ್ರಮದಿಂದ ಕಾಣೋದಕ್ಕೆ ಸಿಗ್ತಾ ಇದೆ. ಹಲವು ಆ್ಯಂಟಿಕ್ ವಸ್ತುಗಳು ಕೂಡ ಈ ಆಶ್ರಮದ ಒಳಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಸಂಬಂಧಪಟ್ಟಂತಹ ಅನೇಕ ವಸ್ತುಗಳು ಇರೋದು ಕೂಡ ಗಮನಿಸ್ತಾ ಇದ್ದೀವಿ. ವಿವೇಕಾನಂದರ ಆಶೀರ್ವಾದವನ್ನು ಇಲ್ಲೂ ಕೂಡ ಪಡಿತಾ ಇರುವಂತಹ ಚಿತ್ರಣ ನೀವು ನೋಡ್ತಾ ಇದ್ದೀರಾ. ಇನ್ನು ಈಗಾಗಲೇ ನಾವು ಹಲವು ವಿಚಾರಗಳನ್ನು ಹೇಳಿದ್ದೀವಿ. ಸಾಧ್ಯ ಆದರೆ ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ ಈ ಥರ ಅನೇಕ ಪುಸ್ತಕಗಳಿದೆ. ಯಾವುದಾದ್ರೂ ಒಂದನ್ನು ಓದೋದಕ್ಕಾಗತ್ತಾ ನೋಡಿ. ಇನ್ನೊಂದು ಶಿವನ ದೇವಸ್ಥಾನ, ಶಿವನಿಗೆ ಸಂಬಂಧಪಟ್ಟಂತೆ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ.
ಸೊ ಸದ್ಯಕ್ಕೆ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ವಿವೇಕ ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿಯಲ್ಲಿ ಅವರಿಗೆ ಸಾಥ್ ಕೊಡ್ತಾ ಇರೋದು ಡಿ.ಕೆ. ಶಿವಕುಮಾರ್ ಮತ್ತು BY ವಿಜೇಂದ್ರ ಅವರು. ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ವಿ, ಜ್ಞಾನದ ಕೀಲಿ ಕೈ ಎಲ್ಲಿಂದ ಬರುತ್ತೆ, ಏನೇನು ಚಿಂತನೆ, ಯಾಕಾಗಿ ನಾವು ಇಷ್ಟೂ ಪ್ರೋಗ್ರಾಮನ್ನು ಇಷ್ಟು ಇಂಪಾರ್ಟೆನ್ಸಿಂದ ತೋರಿಸ್ತಾ ಇದ್ದೀವಿ ಅಂತ. ಯಾಕಂದರೆ ಆತ್ಮವಿಶ್ವಾಸ ಶಕ್ತಿ ಅಂತ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ಸ್ವಾಮಿ ವಿವೇಕಾನಂದ. ಮಾಡ್ರನ್ ಆಧ್ಯಾತ್ಮಿಕತೆ ಮತ್ತು ಭಾರತ ಅನ್ನೋ ಸುವರ್ಣ ಭೂಮಿಯ ಕನೆಕ್ಷನ್, ಆಧ್ಯಾತ್ಮಿಕ ಶಕ್ತಿ, ವಿಜ್ಞಾನ, ಮೌಢ್ಯವನ್ನು ಧಿಕ್ಕರಿಸುವಂತಹ ರೀತಿ, ಶಿಸ್ತು, ಇದೆಲ್ಲದಕ್ಕೂ ಉದಾಹರಣೆಯಾಗಿ ಬದುಕಿ ಬಾಳಿದವರು ಸ್ವಾಮಿ ವಿವೇಕಾನಂದ ಅವರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ತನ್ನ ಜೀವನ 40 ವರ್ಷಕ್ಕೆ ಅಂತ್ಯ ಆಗುತ್ತೆ ಅನ್ನೋದನ್ನು ಅವ್ರು ಮುಂಚೆನೇ ಹೇಳಿದ್ರಂತೆ. 30-31 ವರ್ಷದಲ್ಲಿ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಅಂತ್ಯ ಕೂಡ ಆಯಿತು. ಅಂದರೆ ತುಂಬ ಈಗಲೂ ಕೆಲ ವಿಚಾರಗಳು ಎಷ್ಟೊಂದು ಅರ್ಥನೇ ಆಗಲ್ಲ.